ಬಹಳ ಸಂತೋಷ ಆಗಿದೆ ನನಗೆ. ನಾನು ಬಂದಾಗಿನಿಂದ ಸುಮಾರು 20ಕ್ಕೂ ಹೆಚ್ಚು ಡೈರಿಗಳನ್ನ ಪೂಜೆಯನ್ನ ಮಾಡಿ ಇನಾಗ್ರೇಷನ್ ಅನ್ನ ಮಾಡಿದ್ವಿ. ಈ ವರ್ಷದ ಗುರಿ ಇದ್ದಿದ್ದು ನಮ್ಗೆ 32 ಡೈರಿಗಳನ್ನ ಹೊಸ ನೂತನ ಕಟ್ಟಡಗಳನ್ನ ಕಟ್ಟಬೇಕು ಅಂತಕ್ಕಂಥದ್ದು ಗುರಿಯನ್ನು ಇಟ್ಕೊಂಡಿದೀವಿ. ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಇನ್ನ ಒಂದು 3-4 ಡೈರಿಗಳ ಗುದ್ಲಿ ಪೂಜೆಯನ್ನ ಮಾಡಿಸಿ ಬಹುಶಃ 30 ಡೈರಿಗಳು ಈ ವರ್ಷದಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿ ಕೆಲಸವನ್ನ ಪೂರೈಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದೀವಿ. ನಾವು ಇವಾಗ ಹೇಳ್ತಾ ಇದ್ವು ಗುತ್ತಿಗೆದಾರರಿಗೆ 4-5 ತಿಂಗಳಲ್ಲಿ ಈ ಕೆಲಸವನ್ನ ಪೂರೈಸಬೇಕು. ನಾವು ಯಾವುದೇ ಕೂಡ ಗುದ್ಲಿ ಪೂಜೆಯನ್ನ ಪ್ರಾರಂಭ ಮಾಡಿದ್ರೆ ಬಹುಶಃ ಮ್ಯಾಕ್ಸಿಮಮ್ ಅಂದ್ರೆ 5-6 ತಿಂಗಳಲ್ಲಿ ಮಾಡಿದೀವಿ. ಮೊನ್ನೆ ಒಂದು ಮಧುರೆ ಹೋಬಳಿಯಲ್ಲಿ ನರಸಯ್ಯನಗರ ಅಂತ ಇದೆ, ಗುದ್ಲಿ ಪೂಜೆ ಮಾಡಿದ 4 ತಿಂಗಳಲ್ಲಿ ಇನಾಗ್ರೇಷನ್ ಅನ್ನ ಮಾಡಿದ್ವಿ. ರೈತರಿಗೆ ಅವಕಾಶ ಮಾಡಿಕೊಟ್ಟು ಹೊಸ ಕಟ್ಟಡದಲ್ಲಿ ಏನು ಹೊಸ ಕಂಪ್ಯೂಟರ್ ಉಪಕರಣಗಳು ಇಟ್ಕೊಳ್ತಕ್ಕಂಥದ್ದು, ಹಾಲು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾದ್ರೆ ಅದಕ್ಕೆ ಸುಸಜ್ಜಿತವಾದಂತ ಕಟ್ಟಡ ಇರಬೇಕು. ರೈತರು ಬಂದಂತವ್ರಿಗೆ, ವಯಸ್ಸಾದವ್ರು ಬಂದಂತವ್ರಿಗೆ ಕೂತ್ಕೊಳ್ಳಿಕ್ಕೆ ಚೇರ್ಗಳ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಈ ತರದೆಲ್ಲ ಕೂಡ ಅನೇಕ ಯೋಜನೆಗಳನ್ನ ರೂಪಿಸ್ತಾ ಇದೀವಿ. ಮತ್ತೆ ಎಲ್ಲ ಕೂಡ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಆನ್ಲೈನ್ ವ್ಯವಸ್ಥೆಯನ್ನ ಮಾಡಿದೀವಿ. ನಾವು ಮೊದಲೆಲ್ಲ ಆನ್ಲೈನ್ ವ್ಯವಸ್ಥೆ ಇರಲಿಲ್ಲ. ಸೆಕ್ರೆಟರಿ ಹೇಳಿದ್ದೆ ಫ್ಯಾಟು, ಸೆಕ್ರೆಟರಿ ಹೇಳಿದ್ದೆ ಡಿಗ್ರಿ, ಆ ತರ ಇತ್ತು. ಇವಾಗೆಲ್ಲ ಕೂಡ ಬಂದಂತ ರೈತ ಹಾಲ್ ತಂದ್ರೆ ತೂಕದ ಮೇಲೆ ವೇಯಿಂಗ್ ಸ್ಕೇಲ್ ಮೇಲೆ ಹಾಕಿದ್ರೆ ಎಷ್ಟು ಕೆಜಿ ಇದೆ ಅಂತ ಹೇಳಿ ಕಂಪ್ಯೂಟರ್ಗೆ ಹೋಗ್ತದೆ. ಮತ್ತೆ ಫ್ಯಾಟ್ ಟೆಸ್ಟಿಂಗ್ ಹಾಲ್ನ ಒಂದು 150 ಗ್ರಾಮ್ ಹಾಲ್ನ ತಗೊಂಡು ಫ್ಯಾಟೋಮೀಟ್ರಿಗೆ ಇಟ್ರೆ ಅದ್ರಲ್ಲಿ ಎಷ್ಟು ಫ್ಯಾಟ್ ಇದೆ ಅಂತಕ್ಕಂಥ ಆಟೋಮೆಟಿಕ್ ಆಗಿ ಸಿಸ್ಟಮ್ಗೆ ಹೋಗ್ತದೆ. ಎರಡು ನೋಡಿ ಎಷ್ಟು ಕೆಜಿ ಎಷ್ಟು ಫ್ಯಾಟ್ ಅಂತ ನೋಡಿ ರೇಟ್ ಫಿಕ್ಸ್ ಮಾಡ್ತೀವಿ ನಾವು. ಪ್ರತಿ ಫ್ಯಾಟ್ಗೆ ಕೂಡ ನಿಮಗೆ ಗೊತ್ತಿರಲಿ 26 ಪೈಸೆ ಜಾಸ್ತಿ ಕೊಡ್ತೀವಿ ನಾವು ಪ್ರತಿ ಫ್ಯಾಟ್ಗೆ, ಪಾಯಿಂಟ್ ಫ್ಯಾಟ್ಗೆ. ಹಂಗಾಗಿ ಒಳ್ಳೆಯ ರೇಟ್ ಅನ್ನ ಕೊಡ್ತಾ ಇದೀವಿ. ಸರ್ಕಾರ ಕೂಡ 5 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದನ್ನು ಕೂಡ 2 ರೂಪಾಯಿ 12 ರೂಪಾಯಿ ಹೆಚ್ಚಿಗೆ ಮಾಡಿ ಕೊಡಬೇಕು. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮನವಿಯನ್ನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷ ಅಂತ ಡಿ ಕೆ ಸುರೇಶ್ ಅವರು ಕೂಡ ಮೊನ್ನೆ ಎಲ್ಲರೂ ಸೇರಿ ಮಾಡಿದೀವಿ. ಅವರು ಕೂಡ ಪರಿಶೀಲಿಸ್ತೀವಿ, ಕೂಡಲೇ ಒಂದು ನಿರ್ಧಾರವನ್ನ ಮಾಡ್ತೀವಿ ಅಂತಕ್ಕಂತ ಹೇಳಿದ್ದಾರೆ. ಮತ್ತೆ ರೈತರಿಗೆ ಒಂದ್ ನಿಮಿಷ, ರೈತರಿಗೆ ಏನು ಈ ವಾರಿಂದ ಕೆಲವೆಲ್ಲ ಮೆಟೀರಿಯಲ್ಗಳೆಲ್ಲ ಜಾಸ್ತಿ ಆಗಿದೆ. ರೈತರು ಬಹುದಿನಗಳ ಬೇಡಿಕೆ ಇತ್ತು, ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಗೆಲ್ಲ ಕೂಡ ಬೇಡಿಕೆಯನ್ನ ಸಲ್ಲಿಸಿದ್ರು. ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಕೂಡ ನಮ್ಮ ಎಲ್ಲಾ ನಿರ್ದೇಶಕರುಗಳು ಮತ್ತೆ ಅಧ್ಯಕ್ಷರು ಹೋಗಿ ಬೆಂಗಳೂರು ಡೈರಿ ವತಿಯಿಂದ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿದ್ದೀವಿ. ಇಷ್ಟಾಗೇನೆ ಭೇಟಿ ಮಾಡಿ ಹಾಲಿನ ರೇಟ್ ಅನ್ನ ರೈತರಿಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೂಡ ಮನವಿಯನ್ನ ಕೂಡ ಸಲ್ಲಿಸ್ತಕ್ಕಂಥದ್ದು ಅಂತಕ್ಕಂಥ ತೀರ್ಮಾನ ಆಗಿದೆ. ಬಹುಶಃ ಒಳ್ಳೆಯ ಸುದ್ದಿ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಇನ್ನ ಕೂಡ ಯಾರ್ಯಾರ ರೈತರಿಗೆ ಏನೇನು ಈ ಸಾಲ ಸೌಲಭ್ಯಗಳಿರ್ಬೋದು ಮತ್ತು ರೈತರ ಕುಟುಂಬದಲ್ಲಿ ಯಾರೇ ಕೂಡ ಒಂದು 24 ಗಂಟೆಗಳು ಅಡ್ಮಿಟ್ ಆದ್ರೆ ಅವ್ರಿಗೂ ಕೂಡ 25,000 ರೂಪಾಯಿ ಕೊಡ್ತಕ್ಕಂಥ ಸಹಾಯಧನ ಕೂಡ ಕೊಡ್ತಾ ಇದೀವಿ. ಮತ್ತೆ ನೀವೆಲ್ಲ ನೋಡಿದಾಗೆ ಮೊನ್ನೆ ಸುಮಾರು 500 ಜನರಿಗೂ ಹೆಚ್ಚು ಓದ್ತಕ್ಕಂಥ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೂಡ ಕೊಟ್ಟು ಈ ಬಾರಿ ಕೂಡ ಈಗಾಗಲೇ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡ್ತಾ ಇದೀವಿ. ಯಾರೇ ರೈತರ ಮಕ್ಕಳು ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಅನ್ನ ಕೊಡಿ. ಬೆಂಗಳೂರು ಡೈರಿಯ ಉಪಯೋಗವನ್ನು, ಬೆಂಗಳೂರು ಡೈರಿಯ ಏನೇನು ಯೋಜನೆಗಳಿದೆ ಅದೆಲ್ಲ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರುಗಳಿಗೆ ಧನ್ಯವಾದಗಳು ತಿಳಿಸ್ತಾ ಇದೀವಿ. ನಮಸ್ಕಾರ. ರೈತರಿಗೆ ಯಾರ್ಯಾರಿಗೆ ಲೋನ್ ಬೇಕು ಅಂತ ಇದ್ರು ನಾವು ಸಾಲ ಮೇಳವನ್ನ ಮಾಡಿದ್ವು. ನಮ್ಮ ರಾಜನಗುಂಟೆ ಡೈರಿಯಲ್ಲಿ ಕ್ಯಾಂಪ್ ಆಫೀಸಲ್ಲಿ ಸಾಲ ಮೇಳವನ್ನ ಮಾಡಿದ್ವು. ಈಗಾಗಲೇ ರೈತರುಗಳಿಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀವಿ. ಆಗಾಗಲೇ BDCC ಬ್ಯಾಂಕ್ ಅಲ್ಲಿ ಲೋನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರಿಗಾದ್ರೂ ಬೇಕಾದ್ರೆ ಕೂಡ ನೀವು ಡಾಕ್ಯುಮೆಂಟ್ ಅನ್ನು ನಮ್ಮ ಸೂಪರ್ವೈಸರ್ಗಳ ಕೈಗೆ ಅಥವಾ ನಮ್ಮ ಸೆಕ್ರೆಟರಿಗಳ ಕೈ ಕೊಟ್ರೆ ಅವ್ರು ತಗೊಂಡ್ಬಂದು ನಮ್ಮ ಕ್ಯಾಂಪ್ ಆಫೀಸಿಗೆ ಕೊಡ್ತಾರೆ. ನಾವು ಅವ್ರನ್ನ ಕರೆದಿ ಕ್ಯಾಂಪ್ ಆಫೀಸ್ಗೆ ಕರೆದಿ ಪ್ರತಿ ತಿಂಗಳು ಕೂಡ ಸಾಲ ಮೇಳವನ್ನ ಮಾಡ್ತೀವಿ. ನೀವು ಪ್ರತಿ ತಿಂಗಳು ಕೂಡ ಬರ್ಬೋದು, ಸಾಲ ಮೇಳದಲ್ಲಿ ಭಾಗವಹಿಸಿ ನಿಮ್ಗೆ ಲೋನ್ ಅನ್ನ ಅಲ್ಲೇ ಸಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ವಿ. ವರ್ಷಕ್ಕೆ ಇಂಟ್ರೆಸ್ಟ್ 3% ಇಂಟ್ರೆಸ್ಟ್. ಅದರ ಸದುಪಯೋಗವನ್ನ ಎಲ್ಲ ರೈತರು ಕೂಡ ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಬಯಸ್ತೀವಿ.
ಅಧ್ಯಕ್ಷರುಗಳೇ ಮತ್ತು ನಿರ್ದೇಶಕರುಗಳೇ, ಯೋಜನೆಗಳ ಬೇಡಿಕೆ ಇದರಲ್ಲಿ ಒಂದು ಉತ್ತಮವಾದಂತಹ ಆಲೂಗಡ್ಡೆ ಹೇಳ್ತಾ ಇದ್ದೀನಿ. ಅಪೇಕ್ಷೆಯಂತೆ ಒಳ್ಳೆಯ ಒಂದು ಗಳಿಗೆಯಲ್ಲಿ ನಾಲ್ಕೈದು ಡೈರಿಗಳಿಗಾಗಲೇ ಏನು ಮಾಡಿದ್ದೀವಿ. 22 ಡೈರಿಗಳನ್ನ ಕಟ್ಟಬೇಕು ಅಂತ ಅಪೇಕ್ಷೆ ಇರ್ತದೆ. 22 ಡೈರಿಗಳನ್ನ ಕಟ್ಟಬೇಕು ಅಪೇಕ್ಷೆ ಇರ್ತದೆ. ಮಾಡ್ತಾ ಇದ್ದೀವಿ. 2 ಡೈರಿಗಳು ಮಾಡಿದ 2 ಆಗ್ಬೇಕು ಅಂತೇಳಿ ಕೂಡ ಹೇಳಿದ್ದೀವಿ. ನಂತರ ಅನೇಕ ಹೊಸ ಯೋಜನೆಗಳನ್ನ ತಂದಿದ್ದೀವಿ. ರೈತರ ಕುಟುಂಬದಲ್ಲಿ ಇತಿಹಾಸದಲ್ಲಿ ಆಗಿರಲಿಲ್ಲ ಅಪೇಕ್ಷೆ. ನಂತರ 62 ಕೋಟಿ ರೂಪಾಯಿಗಳ ಲಾಭವನ್ನು ನಿಮಗೆ ಹಂಚಿಕೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಮೂರನೇದು ಏನು ಆನ್ಲೈನ್ ಇಲ್ದಿರ ಲೆಕ್ಕ ಅಳಿತಕ್ಕಂಥದ್ದು ಮತ್ತು ಪ್ಯಾಟ್ ಕೂಡ ಆನ್ಲೈನ್ ಇರಲಿಲ್ಲ. ಸಂಪೂರ್ಣವಾಗಿ ಆನ್ಲೈನ್ ಅನ್ನು ಮಾಡ್ತಕ್ಕಂಥದ್ದು ವೆಹಿಕಲ್ ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತ ಲಾರಿಗಳು ಮತ್ತು ಟ್ಯಾಂಕರ್ಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ 64 ಹೊಸ ಟ್ಯಾಂಕರ್ಗಳನ್ನ ಅದನ್ನು ಸಹಕಾರಿ ಕೂಡ ನೀವು ಕಳಿಸಿದಂತ ಹಾಲನ್ನ ತಗೊಂಡೋಗಿ ಮಾರಾಟ ಮಾಡ್ತಾ ಇದ್ವಿ. ನಾವು ಮಾರಾಟ ಮಾಡ್ಲಿಕ್ಕೆಲ್ಲ ಹೊಸ ಹಳೆ ಗಾಡಿಗಳು ಕೋಲ್ಡ್ ಚೈನು ಕರೆಕ್ಟಾಗಿ ಹೋಗಿ ಗ್ರಾಹಕರ ಮನೆ ಡೈರಿಯಿಂದಲೇ 180 ಗಾಡಿಗಳನ್ನ ಖರೀದಿ ಮಾಡಿ ಕೋಲ್ಡ್ ಚೈನ್ ಅಂದ್ರೆ ಕೋಲ್ಡ್ ಟ್ಯಾಂಕರ್ ಗ್ರಾಹಕರಿಗೆ ಹಾಲನ್ನು ಆಗಿದೆ. ವಾರದಲ್ಲಿ 46 ಗಾಡಿಗಳನ್ನ ಅದ್ರ ಮೂಲಕ ಯಾರೇ ಬೇರೆಯವರಿಗೆ ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ಯಾವುದು ಕೂಡ ಇಲ್ಲ. ಏನಾದ್ರು ಆ ರೀತಿಯಾದ ಡೈರಿಗೆ ಆದಾಯ ಬರಲಿ, ಆದಾಯ ಬರೋ ಮತ್ತೆ ಗ್ರಾಹಕರಿಗೆ ನಿಮಗೆ ಹಂಚಿಕೆ ಆಗ್ತಕ್ಕಂಥ ಹೊಸ ಯೋಜನೆಗಳನ್ನ ತಂತಾ ಇದ್ದೀವಿ. ಬಹಳ ಸಮಸ್ಯೆ ಇದ್ದಿದ್ದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀವಿ. ಲಾಭ ಮಾಡ್ತಾರೆ, ಅಕಾಲಿಕ ಮರಣಕ್ಕೊಳಗಾದ ಬರೋದಿಲ್ಲ. ಅದನ್ನು ಕೂಡ ಬೆಂಗಳೂರು ಡೈರಿ ಇದೆ. ಯಾವುದೇ ರೀತಿಯ ರೀತಿಯಲ್ಲಿ
ಸಾಲ ಯೋಜನೆಗಳನ್ನು ಮಾಡಿ ಸಾಲ ಮೇಳವನ್ನು ಮಾಡಿ ಯಾರು 10 ಗುಂಟೆ ಜಾಗ ಬೆಳೆಯುತ್ತಾರೆ 10 ಗುಂಟೆ ಜಾಗ ಯೋಜನೆಯಲ್ಲಿ ಯಾರ್ಯಾರು 15 ಲಕ್ಷ ಕೊಡ್ತೀವಿ. ನೀವು ಯಾವುದೇ ಬ್ಯಾಂಕ್ ಮನೆವಾಗ್ಲಿಗೆ ಹೋಗ್ಬೇಕಾ ಬ್ಯಾಂಕ್ ಬಾಗಿಲಿಗೆ ಹೋಗ್ಬೇಕಾಗಿಲ್ಲ. ಕರೆಸಿ ಸರ್ಕಾರ ಕಾಲಕ್ಕೆ ಏನಾದ್ರು ಬಡ್ಡಿ ಮನ್ನಾ ಮಾಡಿದ್ರೆ ಸಾಲ ಮನ್ನಾ ಮಾಡಿದ್ರೆ ಆ ಯೋಜನೆ ಅಟ್ರಾಕ್ಟ್ ಆಗ್ತದೆ. ಸಾಲ ಒಂದೇ ಇನ್ವೆಸ್ಟ್ ಮಾಡ್ಬೇಕು, ಸಾಲನ ಉತ್ಪಾದನೆ ಮಾಡ್ತೀವಿ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ 25 ಲಕ್ಷ ಲೀಟರ್ ಉತ್ಪಾದನೆ ಮಾಡಬೇಕು. ನಾವು ಹೋದಾಗ 14 ಲಕ್ಷ ಲೀಟರ್ ಇವಾಗ 20.5